ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರಕ್ಕೆ ಇದೀಗ ಖಾಕಿ ಸಜ್ಜಾಗಿದೆ. ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ನಡೆಸೋಕೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಖಾಕಿ. ವಿಚಾರಣೆಯನ್ನ ನಡೆಸೋಕೆ ಪ್ರತ್ಯೇಕ ಕೋರ್ಟ್ಗೆ ಖಾಕಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಪಟ್ಕೊಳ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಹೊಸ ರೀತಿಯಾದಂತ ಆಯಾಮಗಳ ತನಿಖೆಗಳ ನಡುವೆ ಅನೇಕ ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ. ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಖಾಕಿ ಸಜ್ಜಾಗಿರೋದು. ವಿಚಾರಣೆಯನ್ನ ನಡೆಸೋಕೆ ಪ್ರತ್ಯೇಕ ಕೋರ್ಟ್ಗೆ ಖಾಕಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಬಳಿ ಮನವಿಯನ್ನ ಮಾಡಿದ ನಗರ ಪೊಲೀಸರು. ಆದ್ರೆ ಇನ್ನೂ ಮುಗಿಯದ ಕೊಲೆ ಪ್ರಕರಣದ ತನಿಖೆ ಇದು ಗಮನಿಸಬೇಕಾಗಿರುವಂತ ವಿಚಾರ. ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಏನ್ ಹೇಳುತ್ತೆ ಈ ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್? ಯಾಕೆ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ? ಯಾವ ಉದ್ದೇಶದಿಂದ ಖಾಕಿ ಈ ನಡೆಯನ್ನ ಅನುಸರಿಸ್ತಾ ಇದೆ? ತ್ವರಿತಗತಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತೆ ಹಿನ್ನೆಲೆಯಲ್ಲಿ. ಆದ್ರೆ ಇನ್ನೂ ಕೂಡ ಕೊಲೆ ಪ್ರಕರಣದ ತನಿಖೆ ಅನ್ನೋದು ಮುಗ್ದಿಲ್ಲ. ತನಿಖೆ ಅನ್ನೋದು ನಡೀತಾ ಇದೆ. ಹಾಗಾಗಿ ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇದಕ್ಕೆ ಯಾವ ಥರದೊಂದು ಉತ್ತರ ಬರುತ್ತೆ, ಸೊ ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಹೊಸ ಅಸ್ತ್ರಕ್ಕೆ ಇದೀಗ ಖಾಕಿ ಸಜ್ಜಾಗಿರೋದು. ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸೋಕೆ ಹೊಸ ಅಸ್ತ್ರದ ಪ್ರಯೋಗಕ್ಕೆ ಮುಂದಾಗಿದೆ. ವಿಚಾರಣೆಯನ್ನು ನಡೆಸೋಕೆ ಪ್ರತ್ಯೇಕ ಕೋರ್ಟ್ಗೆ ಖಾಕಿ ಮನವಿಯನ್ನ ಮಾಡಿಕೊಳ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಬಳಿ ಮನವಿಯನ್ನ ಮಾಡಿದ ನಗರ ಪೊಲೀಸರು ಇದಕ್ಕೆ ಅವಕಾಶ ಸಿಗುತ್ತಾ, ಅವಕಾಶ ಸಿಕ್ಕಿದ್ರೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗೆ ಚುರುಕು ಪಟ್ಕೊಳ್ಳುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರ ಮುಂದೆ ಸಾಕಷ್ಟು ಪ್ರಶ್ನೆಗಳು ಇದೆ. ಖಾಕಿಯ ಮುಂದಿನ ನಡೆಗೇನು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಿಗೂ ಕೂಡ ಇದೆ. ಹತ್ರ ಒಂದು ತಿಂಗಳ ಕಳೆದು ಒಂದು ವಾರ ಆಗ್ತಾ ಬರ್ತಾ ಇದೆ. ಇನ್ನು ಜೈಲಿನಲ್ಲೇ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಇದರ ನಡುವೆ ತನಿಖೆ ದಿನಕ್ಕೊಂದು ಆಯಾಮ ಪಡ್ಕೊಳ್ತಾ ಇದೆ. ಇನ್ನು ರಿಪೋರ್ಟ್ಗಳು ಕೈ ಸೇರಬೇಕಾಗಿದೆ. ಆ ರಿಪೋರ್ಟ್ಗಳು ಕೈ ಸೇರ್ತಾ ಇದೆ. ಖಾಕಿ ಮುಂದಿನ ನಡೆಗೇನು ಅಂತ ನೋಡೋದಾದ್ರೆ, ಕೊಲೆ ಕೇಸ್ ತನಿಖೆ ಪೂರ್ಣಗೊಂಡ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಕೋರ್ಟ್ ಸ್ಥಾಪನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮತ್ತೆ ಮನವಿಗೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣದ ವಿಚಾರಣೆಗಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ವ್ಯವಸ್ಥೆಯ ಮೊರೆ ಹೋಗ್ತಿದ್ದಾರೆ. ಈ ತಿಂಗಳ ಅಂತ್ಯದೊಳಗೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಖಾಕಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಬಹುದು, ಯಾವೆಲ್ಲ ವಿಚಾರವನ್ನ ತಿಳಿಸಬಹುದು, ಇದು ಕೂಡ ಪ್ರಶ್ನೆಯಾಗೇ ಇದೆ. ಈ ಕೊಲೆ ಕೇಸ್ ತನಿಖೆ ಪೂರ್ಣಗೊಂಡ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಕೋರ್ಟ್ ಸ್ಥಾಪನೆಯ ಬಗ್ಗೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮತ್ತೆ ಮನವಿಗೆ ಪೊಲೀಸರು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರಕರಣದ ವಿಚಾರಣೆಗಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವ್ಯವಸ್ಥೆಯನ್ನ ಕೋರ್ಕೊಳ್ತಾ ಇದ್ದಾರೆ. ಈ ತಿಂಗಳ ಅಂತ್ಯದೊಳಗೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇಲ್ಲಿ ಈಗೇನು ಮನವಿ ಮಾಡ್ಕೊಂಡಿದ್ದಾರೋ ವಿಶೇಷ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಬಗ್ಗೆ ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ. ಆ ನಂತರ ಏನು ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನೋಡಿ, ದಿನದಿಂದ ದಿನಕ್ಕೆ ಹೊಸ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಹೊಸ ರೀತಿಯಾದಂಥ ವಿಚಾರಗಳು ಹೊರ ಬರ್ತಾ ಇದೆ. ಇದೀಗ ಫಾಸ್ಟ್ ಟ್ರ್ಯಾಕ್ ಮತ್ತು ಸ್ಪೆಷಲ್ ಕೋರ್ಟ್ ಇದನ್ನು ಒದಗಿಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ.